ಕಾರ್ನಲ್ಲಿ ಗಂಡನ ಪಕ್ಕ ಕುಳಿತಿದ್ದ ರಜನಿ ಕಿಟಕಿ ಆಚೆ ಕಣ್ಣನ್ನ ಹಾಯಿಸಿದಳು. ಗಂಡನ ಸ್ನೇಹಿತನ ತಂಗಿಯ ಮದುವೆಗೆ ಮಡಿಕೇರಿಗೆ ಹೋಗಿ ಅವರು ಹಿಂದಿರುಗ್ತಾ ಇದ್ರು. ಮಡಿಕೇರಿಯ ಪ್ರವಾಸ ಅವಳ ಮನಸ್ಸನ್ನ ಹಿಗ್ಗಿಸಿತ್ತು. ಅಲ್ಲಿ ಅವಳು ಹಳೆಯ ಗೆಳತಿಯರನ್ನ ಭೇಟಿಯಾಗಿದ್ದಳು. ತಂದೆಯ ಉದ್ಯೋಗದ ನಿಮಿತ್ತ ಅವರು ಕೊಡಗು ಜಿಲ್ಲೆಯಲ್ಲಿ ವಾಸ್ತವ್ಯ ಹೂಡಿದ್ರು. ಪ್ರೈಮರಿ ಶಾಲೆಯಿಂದ ಕಾಲೇಜಿನವರೆಗೂ ಅವಳು ಮಡಿಕೇರಿಯಲ್ಲೇ ಕಲಿತಿದ್ದಳು. ಮದುವೆಯ ನಂತರ ಮೈಸೂರನ್ನ ಸೇರಿದ್ದಳು. ಅವಳ ಗಂಡ ಹರೀಶ ಗಂಗೋತ್ರಿಯ ಇಂಗ್ಲಿಷ್ ವಿಭಾಗದಲ್ಲಿ ಪ್ರೊಫೆಸರ್ ಆಗಿದ್ದ. ಕುವೆಂಪು ನಗರದಲ್ಲಿ ಸ್ವಂತ ಮನೆ ಮಾಡಿದ್ದ. ಹೇರಳವಾದ ಆಸ್ತಿ ಇತ್ತು. ರಜನಿ ಬಯಸಿದ್ದೆಲ್ಲ ತಂದುಕೊಡಲು ಹರೀಶ್ ಸಿದ್ಧನಿದ್ದ. ಆದರೆ ಮಕ್ಕಳಿಲ್ಲದ ಕೊರತೆ ರಜನಿಯನ್ನ ಬಾಧಿಸ್ತಿತ್ತು. ಹರೀಶ ದತ್ತು ತೆಗೆದುಕೊಳ್ಳಲು ಸಿದ್ಧನಿರಲಿಲ್ಲ. ಕಾರು ಗಂಗೋತ್ರಿಯನ್ನ ದಾಟಿ ಕುವೆಂಪು ನಗರದ ಕಡೆ ತಿರುಗಿದಾಗ ರಜನಿ ಒಂದು ನಿಮಿಷ ನಿಲ್ಲಿಸಿ ಎಂದಳು. ರಸ್ತೆಯ ಎಡಭಾಗದಲ್ಲಿ ಒಂದು ಸಂಸಾರ ವಿಗ್ರಹಗಳನ್ನು ಮಾರಲು ಕುಳಿತಿತ್ತು. ಕೃಷ್ಣ, ಶಿರಡಿ ಸಾಯಿಬಾಬಾ, ಗಣಪತಿ, ಲಕ್ಷ್ಮಿ, ಸರಸ್ವತಿ, ರಾಧಾಕೃಷ್ಣ, ಯೇಸು ಕ್ರಿಸ್ತ ಮೊದಲಾದ ವಿಗ್ರಹಗಳು ಅಲ್ಲಿದ್ದವು. ಗಂಡ ಹೆಂಡತಿ ಮಾಡಿಟ್ಟಿದ್ದ ವಿಗ್ರಹಗಳಿಗೆ ಬಣ್ಣ ಹಚ್ಚುತ್ತಿದ್ರು. ಮಗುವೊಂದು ಜೋಳಿಯಲ್ಲಿ ಮಲಗಿತ್ತು. 5 ವರ್ಷದ ಬಾಲಕಿಯೊಬ್ಬಳು ಕೃಷ್ಣನ ವಿಗ್ರಹವನ್ನಿಟ್ಕೊಂಡು ಆಡ್ತಾ ಇದ್ದಳು. ಆ ಮಗು ತುಂಬ ಮುದ್ದಾಗಿತ್ತು. ಹಾಲಿನ ಕೆನೆಯ ಬಣ್ಣ, ಗುಂಗುರು ಕೂದಲು, ಅಗಲವಾದ ಕಪ್ಪು ಕಣ್ಣುಗಳು, ಸುಳಿಗಲ್ಲ ಆ ಮಗುವಿನ ಹಂದವನ್ನು ಹೆಚ್ಚಿಸಿದ್ದವು. ಅವಳು ಧರಿಸಿದ್ದ ಗುಲಾಬಿ ಬಣ್ಣದ ಹಳೆಯ ಫ್ರಾಕ್ ಕೂಡ ಆ ಮಗುವಿಗೆ ಶೋಭೆ ನೀಡಿತ್ತು. ಆ ಮಗು ಎಷ್ಟು ಮುದ್ದಾಗಿದೆ ಅಲ್ವಾ? ಹರೀಶ ಆ ಮಗುವಿನ ಕಡೆ ಕಣ್ಣನ್ನ ಹಾಯಿಸ್ದ. ಹೆಂಡತಿಯ ಮಾತಿನಲ್ಲಿ ಸತ್ಯಾಂಶವಿದೆ ಎನ್ನಿಸ್ತು. ಮಗು ತುಂಬ ಮುದ್ದಾಗಿತ್ತು. ನಾವೊಂದು ವಿಗ್ರಹವನ್ನ ಕೊಂಡ್ಕೊಳ್ಳೋಣವಾ? ಯಾವ ವಿಗ್ರಹ ಕೊಂಡ್ಕೊಳ್ತೀಯಾ? ಬಾಬಾನ ವಿಗ್ರಹ ಕೊಂಡ್ಕೊಳ್ತೀನಿ. ಅವರ ದಯೆಯಿಂದಲಾದ್ರೂ ನಮ್ಮ ಮನೆಗೊಂದು ಮಗು ಬಂದ್ರೆ ಸಾಕು. ರಜನಿ ಕಾರ್ನಿಂದ ಇಳಿದೊಡನೆ ಆ ಹುಡುಗಿ ಬಂದು ಅವಳ ಮುಂದೆ ನಿಂತಳು. ಆ ಹುಡುಗಿಯ ತಾಯಿಯ ಜೊತೆ ಮಾತನಾಡಿ ರಜನಿ ಬಾಬಾನ ವಿಗ್ರಹ ಕೊಂಡ್ಕೊಂಡಳು. ನಂತರ ಮಗುವನ್ನ ಮಾತಾಡಿಸಿದಳು. ಅವರೆಲ್ಲ ಉತ್ತರ ಇಂಡಿಯಾ ಕಡೆಯವರು. ರಜನಿ ತನ್ನ ಹರುಕು ಮುರುಕು ಹಿಂದಿಯಲ್ಲಿ ಅವರ ಜೊತೆ ಮಾತಾಡಿದಳು. ಆ ಮಗುವಿನ ಹೆಸರು ಸೋನು ಎಂದು ತಿಳಿಯಿತು. ಸೋನು ಸ್ಕೂಲ್ಗೆ ಹೋಗಲ್ವಾ? ಹೇಗೆ ಕಳಿಸೋದು ದಿದ್ದಿ? ಇವತ್ತು ಇಲ್ಲಿದ್ರೆ ನಾಳೆ ನಾವು ಎಲ್ಲೋ ಇರ್ತೀವಿ. ನಮ್ಮದು ಅಲೆಮಾರಿ ಜೀವನ. ನಾವು ಓದಿಲ್ಲ ಅಂತ ಯಾರು ಹೇಳ್ತಾರೆ ಹೇಳಿ? ರಜನಿ ಸಾಯಿಬಾಬನ ಮೂರ್ತಿಯ ಜೊತೆ ಕಾರನ್ನು ಹತ್ತಿದಳು. ಮೂರ್ತಿ ತುಂಬ ಮುದ್ದಾಗಿತ್ತು. ಅವಳು ಅದನ್ನು ದೇವರ ಮನೆಯಲ್ಲಿಟ್ಟಳು. ಅವಳ ಗೆಳತಿಯರ ಅನೇಕರು ಅವಳಂತೆ ಸಾಯಿ ಭಕ್ತರಾಗಿದ್ದರು. ಅವಳು ಶುಭಾಗೆ ಫೋನ್ ಮಾಡಿ ತಾನು ಬಾಬಾನ ವಿಗ್ರಹ ತಂದಿರುವ ವಿಚಾರ ಹೇಳಿದಳು. ರಜನಿ, ಹುಣ್ಣಿಮೆಯ ದಿನ ಬಾಬಾ ನಿಮ್ಮ ಮನೆಗೆ ಬಂದಿದ್ದಾರೆ. ತುಂಬ ಒಳ್ಳೆಯದಾಗುತ್ತೆ. ನೀನು ಗುರುವಾರ ಸಾಯಂಕಾಲ ಬಾಬಾನಿಗೆ ಆರತಿ ಮಾಡಿ ಅನ್ನದಾನ ಮಾಡು. ಗುರುವಾರ ಬೆಳಿಗ್ಗೆ ಅವಳು ಬೇಗ ಎದ್ದು ಖಾರ ಪೊಂಗಲ್, ಸಿಹಿ ಪೊಂಗಲ್ ಮಾಡಿ ನೀಟಾಗಿ ದೊನ್ನೆಗಳಲ್ಲಿ ಪ್ಯಾಕ್ ಮಾಡಿದಳು. ಇದೇನು ಮಾಡ್ತಿದ್ದೀಯಾ ರಜನಿ? ಹರೀಶ್ ಕೇಳ್ದ. ಸಾಯಂಕಾಲದ ಆರತಿಗೆ ನನ್ನ ಗೆಳತಿಯರು ಬರ್ತಾರೆ. ಅವರೆಲ್ಲ ಹೊಟ್ಟೆ ತುಂಬಿದ ಜನ. ಅವ್ರಿಗೆ ಬೇರೆ ಪ್ರಸಾದ ಮಾಡಿಕೊಡ್ತೀನಿ. ಈ ಪ್ಯಾಕೆಟ್ಗಳನ್ನು ದೇವಸ್ಥಾನದ ಹತ್ತಿರ ಕುಳಿತಿರುವ ಭಿಕ್ಷುಕರಿಗೆ ಕೊಟ್ಟು ಬರ್ತೀನಿ. ನಾನು ಜೊತೆ ಬರಲಾ? ಬೇಡ ನಾನೇ ಆಟೋದಲ್ಲಿ ಹೋಗಿ ಬರ್ತೀನಿ. ರಜನಿ ದೇವಸ್ಥಾನದ ಬಳಿಗೋಗಿ ದೇವರ ದರ್ಶನ ಮಾಡಿ ಅಲ್ಲಿ ಕುಳಿತಿದ್ದ ಭಿಕ್ಷುಕರಿಗೆ ಪ್ಯಾಕೆಟ್ಗಳನ್ನು ಹಂಚಿದಳು. ನಂತರ ಆಟೋ ಮಾಡಿಕೊಂಡು ಸೋನು ಇದ್ದ ಸ್ಥಳಕ್ಕೆ ಬಂದು ಸೋನು ಎಂದು ಕೂಗಿದಳು. ಸೋನು ಹತ್ತಿರ ಬಂದಳು. ಅವಳ ತಾಯಿ 3 ಕಲ್ಲು ಹಾಕಿ ಒಲೆ ಹೂಡಿ ಚಪಾತಿಯನ್ನು ಬೇಯಿಸ್ತಾ ಇದ್ದಳು. ಈ ಪ್ಯಾಕೆಟ್ ತೆಗೆದುಕೊಳ್ಳಿ, ಬಾಬಾನ ಪ್ರಸಾದ ತಂದಿದ್ದೇನೆ. ಆಕೆ ಖುಷಿಯಿಂದ ಪ್ರಸಾದ ತೆಗೆದುಕೊಂಡಳು. ರಜನಿ ಸೋನುವನ್ನು ದಿಟ್ಟಿಸಿದಳು. ಸೋನು ನೀಲಿ ಬಣ್ಣದ ಫ್ರಾಕ್ ಹಾಕಿದ್ದಳು. ಕೂದಲು ಹಾರಾಡ್ತಿತ್ತು. ರಜನಿಗೆ ಅವಳನ್ನಪ್ಪಿ ಮುದ್ದಾಡಬೇಕನ್ನಿಸ್ತು. ಅವಳನ್ನೆತ್ತಿಕೊಂಡು ಕೇಳಿದ್ದಳು, ನಿನಗೆ ತಮ್ಮ ಇದ್ದಾನಾ? ತಂಗಿ ಇದ್ದಾಳ? ತಮ್ಮ ಇದ್ದಾನೆ. ಅವನೆಲ್ಲಿ? ಅಪ್ಪ ಕರೆದುಕೊಂಡು ಹೋಗಿದ್ದಾರೆ. ನೀನು ನಮ್ಮ ಮನೆಗೆ ಬರ್ತೀಯಾ? ಮಾ ಕಳಿಸಿದ್ರೆ ಬರ್ತೀನಿ. ರಜನಿಗೆ ಅವಳ ತಾಯಿಯನ್ನು ಕೇಳಲು ಧೈರ್ಯ ಬರಲಿಲ್ಲ. ಆ ದಿನ ಸಾಯಂಕಾಲ ಆರತಿ ಕಾರ್ಯಕ್ರಮ ಚೆನ್ನಾಗಿ ನಡೆಯಿತು. ಆದರೆ ರಜನಿಗೆ ರಾತ್ರಿ ನಿದ್ರೆ ಮಾಡಲಾಗಲಿಲ್ಲ. ಕಣ್ಣು ಮುಚ್ಚಿದ್ರೇ ಸಾಕು ಸೋನುವಿನ ಮುದ್ದು ಮುಖ ಕಣ್ಮುಂದೆ ಬಂದಂತಾಗ್ತಿತ್ತು. ಅವಳನ್ನು ಅಪ್ಪಿ ಮುದ್ದಾಡಬೇಕು. ಅವಳಿಗೆ ಹೊಸ ಬಟ್ಟೆ ಹಾಕಿ ಅಲಂಕರಿಸಬೇಕು. ಅವಳಿಗೆ ರುಚಿ ರುಚಿಯಾದ ತಿಂಡಿ ಮಾಡಿ ಬಡಿಸ್ಬೇಕು ಎನ್ನುವ ಹಂಬಲ ಕಾಡಿತು. ಅಂಥದ್ದೊಂದು ಮುದ್ದು ಮಗು ನಮಗಿದ್ದಿದ್ರೆ ಎಷ್ಟು ಚೆನ್ನ ಎನ್ನಿಸ್ತು. ಅವಳಲ್ಲೇ ದೋಷ ಇದ್ದುದರಿಂದ ಮಕ್ಕಳಾಗುವಂತಿರಲಿಲ್ಲ. ಹರೀಶನಿಗೆ ನೀವು ಇನ್ನೊಂದು ಮದುವೆಯಾಗಿ ಎಂದು ಒತ್ತಾಯಪಡಿಸಿದ್ದಳು. ಹಠ ಮಾಡಿದ್ದಳು. ಆದರೆ ಹರೀಶ ಒಪ್ಪಲಿಲ್ಲ. ಯಾವುದಾದ್ರೂ ಮಗುವನ್ನು ದತ್ತು ತೆಗೆದುಕೊಳ್ಳೋಣ
ಎಂದು ಬೇಡಿದ್ದಳು. ನೆಂಟ್ರಿಷ್ಟರ ಮಗುವಾದರೆ ಪರವಾಗಿಲ್ಲ, ಅನಾಥ ಮಗು ಬೇಡ ಎಂದಿದ್ದ ಅವನು. ಆದರೆ ಪರಿಚಿತರ ಮಗುವನ್ನು ದತ್ತು ತೆಗೆದುಕೊಳ್ಳಲು ಅವಳು ಸಿದ್ಧಳಿರಲಿಲ್ಲ. ನಮ್ಮ ಮನೆಗೆ ಬರುವ ಮಗು ನಮ್ಮ ಮಗುವಾಗೆ ಬೆಳಿಬೇಕು. ಮುಂದೆ ಆ ಮಗುವಿಗೆ ನಿಜಾಂಶ ತಿಳಿದರೆ ತೊಂದರೆ ಎನಿಸಿತು ಅವಳಿಗೆ. ಒಟ್ಟಿನಲ್ಲಿ ಅವಳ ಸಮಸ್ಯೆಗೆ ಪರಿಹಾರವೇ ಸಿಕ್ಕಿರಲಿಲ್ಲ. ಅವಳು ತನ್ನ ಬೇಸರ ನೋವು ನುಂಗಿಕೊಂಡು ಸುಮ್ಮನಿದ್ದಳು. ಅವಳ ಮನಸ್ಸನ್ನ ನೋಯಿಸಲಾರದೆ ಹರೀಶ್ ಹೇಳಿದ್ದ, ನಿನ್ನ ಪರಿಚಿತ ಡಾಕ್ಟರ್ ಯಾರಾದರೂ ಒಳ್ಳೆಯ ಕುಟುಂಬದ ಮಗುವನ್ನು ನಮಗೆ ಕೊಡಿಸೋದಾದರೆ ದತ್ತು ತೆಗೆದುಕೊಳ್ಳೋಣ. ಆದರೆ ಅವರಿಗೆ ತಾವು ಯಾರಿಗೆ ಮಗುವನ್ನ ದತ್ತು ಕೊಡ್ತೀವಿ ಅಂತ ತಿಳಿಬಾರದು. ರಜನಿ ಡಾಕ್ಟರ್ ಸುವರ್ಣ ದೇಶಪಾಂಡೆಯನ್ನ ಭೇಟಿ ಮಾಡಿದ್ದಳು. ಅವರು ಆಗ್ಲಿ ಪ್ರಯತ್ನಿಸೋಣ ಎಂದಿದ್ರು. 6 ತಿಂಗಳು ಕಳೆದ್ರೂ ಅವರಿಂದ ಯಾವ ಉತ್ತರವೂ ಸಿಕ್ಕಿರಲಿಲ್ಲ. ರಜನಿ ಫೋನ್ ಮಾಡಿದಾಗಲೆಲ್ಲ ಏನಾದರೊಂದು ಕಥೆಯನ್ನು ಹೇಳ್ತಿದ್ರು. ರಜನಿ ಪುನಃ ನಿರಾಶೆಯಲ್ಲಿ ಮುಳುಗಿದ್ದಳು. ಆದರೆ ಸೋನುವನ್ನು ನೋಡಿದ ಮೇಲೆ ಅವಳ ಆಸೆ ಚಿಗುರಲು ಪ್ರಾರಂಭವಾಗಿತ್ತು. ಸೋನುವಿನ ತಂದೆ ತಾಯಿಗೆ ಕೈ ತುಂಬ ಹಣ ಕೊಟ್ಟು ಸೋನುವನ್ನು ದತ್ತು ತೆಗೆದುಕೊಂಡ್ರೆ ಯಾವ ಸಮಸ್ಯೆಯೂ ಇರುವುದಿಲ್ಲ. ಅವರು ಒಂದೇ ಕಡೆ ಇರೋದಿಲ್ಲ. ನಾವು ಮಗುವನ್ನು ದತ್ತು ತೆಗೆದುಕೊಂಡ್ರೆ ಬೇರೆ ಊರಿಗೆ ಹೊರಟೋದ್ರೆ ನಮ್ಮ ನಡುವೆ ಸಂಪರ್ಕವೇ ತಪ್ಪಿ ಹೋಗುತ್ತದೆ ಎಂದ್ಕೊಂಡಳು. ಮರುದಿನ ಯಾವ ರೀತಿ ಸೋನುವಿನ ತಾಯಿಯನ್ನು ಒಪ್ಪಿಸಬೇಕೆಂದು ಯೋಚನೆ ಮಾಡಿದ್ದಳು. 2 ದಿನ ಬಿಟ್ಟು ಸೋನುವಿಗೆ 2 ಫ್ರಾಕ್, ಅವಳ ತಮ್ಮನಿಗೆ 1 ಜೊತೆ ಬಟ್ಟೆ, ಸ್ವೆಟರ್, ಕಾಲು ಚೀಲ, ಟೋಪಿ ತೆಗೆದುಕೊಂಡು ಹೋದಳು. ದೀದಿ, ನೀವು ಇದನ್ನೆಲ್ಲ ಯಾಕೆ ತರ್ತಿದ್ದೀರಾ? ನಿಮ್ಗೆ ಯಾಕೆ ನಮ್ಮೇಲೆ ಇಷ್ಟೊಂದು ಕರುಣೆ? ದೇವರು ನಮಗೆಲ್ಲ ಕೊಟ್ಟಿದ್ದಾನೆ, ಆದರೆ ಮಕ್ಕಳ ಭಾಗ್ಯ ಕೊಟ್ಟಿಲ್ಲ. ನಿಮ್ಮ ಮಕ್ಕಳನ್ನ ನೋಡಿದಾಗ ತುಂಬ ಸಂತೋಷವಾಯಿತು, ಅದಕ್ಕೆ ತಂದುಕೊಟ್ಟೆ. ದಯವಿಟ್ಟು ಬೇಡ ಅನ್ಬೇಡ. 1.5-2 ತಿಂಗಳು ಉರುಳಿತು. ರಜನಿ ಆಗಾಗ್ಗೆ ಹೋಗಿ ಅವ್ರಿಗೆ ಚಾಕ್ಲೇಟು, ಬಿಸ್ಕತ್, ಸಿಹಿ ತಿಂಡಿ, ಹಣ್ಣು, ಹಂಪಲ, ಬಟ್ಟೆ ಬರೆ ಕೊಟ್ಟು ಬರ್ತಾ ಇದ್ದಳು. ಸೋನು ರಜನಿಯನ್ನ ನೋಡಿದೊಡನೆ ಹತ್ತಿರಕ್ಕೆ ಓಡಿ ಬರ್ತಿದ್ದಳು. ಮುದ್ದು ಮುದ್ದಾಗಿ ಮಾತಾಡ್ತಿದ್ದಳು. ಒಂದು ದಿನ ರಜನಿ ಸೋನುವಿನ ತಾಯಿಯನ್ನ ಕೇಳಿ ಸೋನುವನ್ನ ಮನೆಗೆ ಕರೆತಂದು ಶಾಂಪೂ ಹಾಕಿ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕಿದಳು. ಸಿಹಿ ಅಡುಗೆ ಮಾಡಿ ತಿನ್ನಿಸಿದಳು. ಸಾಯಂಕಾಲ ಅವಳನ್ನ ಪೇಟೆಗೆ ಕರೆದುಕೊಂಡು ಹೋಗಿ ಸ್ವೆಟರ್, ಆಟದ ಸಾಮಾನುಗಳನ್ನ ಕೊಡಿಸಿದಳು. ಸೋನು ತುಂಬಾ ಖುಷಿಯಾಗಿದ್ದಳು. 4 ದಿನ ಕಳೆಯಿತು. ರಜನಿ ಸೋನುವನ್ನ ನೋಡಲು ಹೋದಾಗ ಸೋನು ಅಳುತ್ತಾ ಕುಳಿತಿದ್ದಳು. ಸೋನು, ಯಾಕೆ ಅಳ್ತಿದ್ದೀಯಾ? ನಾವೆಲ್ಲ ಊರಿಗೆ ಹೋಗ್ತಿದ್ದೀವಿ. ಸೋನುವಿನ ಉತ್ತರ ಕೇಳಿ ಅವಳೆದೆ ಢಡ್ಡೆಂತು. ಸೋನು ಊರಿಗೆ ಹೊರಟೋದ್ರೆ ಹೇಗಿರುವುದು ಎನ್ನಿಸ್ತು. ದೀದಿ, ನಮ್ಮ ಗುಂಪಿನವರೆಲ್ಲ ಈ ಊರನ್ನು ಬಿಡ್ತಿದ್ದೀವಿ. ನಾವು ಎಲ್ಲಿಗೆ ಹೋಗ್ಬೇಕು ಅನ್ನೋದು ಭಾನುವಾರ ಗೊತ್ತಾಗುತ್ತೆ. ನಾವು ಈ ಊರಿನಲ್ಲಿ ಇರೋವರೆಗೂ ಬಹಳ ಚೆನ್ನಾಗಿ ನೋಡ್ಕೊಂಡ್ರಿ. ಸೋಮವಾರ ಊರಿಗೆ ಹೋಗ್ತೀರಾ ಅಲ್ವಾ? ಈ ಗುರುವಾರ ನೀವೆಲ್ಲ ನಮ್ಮ ಮನೆಗೆ ಬನ್ನಿ. ನಿಮ್ಮನೆಗ? ಆ ದಿನ ನಮ್ಮ ಮನೆಯಲ್ಲಿ ಊಟ ಮಾಡಿ ಪುನಃ ನೀವು ಯಾವಾಗ ಈ ಕಡೆ ಬರ್ತಿರೋ ಏನೋ. ಒಂದು ರಾತ್ರಿ ಹರೀಶ್ ಮದುವೆಗೆಂದು ಧಾರವಾಡಕ್ಕೆ ಹೊರಟ. ಅವನು ಶನಿವಾರ ಬೆಳಗ್ಗೆ ವಾಪಸ್ ಆಗೋನಿದ್ದ. ರಜನಿ ಬಹಳಷ್ಟು ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದಳು. ಗುರುವಾರ ಸಾಯಂಕಾಲ 6 ಗಂಟೆಗೆ ಹೋಗಿ ಸೋನುವಿನ ಕುಟುಂಬದವರನ್ನ ಕಾರ್ನಲ್ಲಿ ಕರೆತಂದಳು. ಅವಳು ಸಹ ನೋಡಿ ಮನೆಯ ವಾಚ್ಮನ್, ಆಳು ಕಾಳುಗಳು ನಮ್ಮ ಯಜಮಾನಿಗೆ ಖಂಡಿತ ಹುಚ್ಚಿಡಿದಿದೆ ಅನ್ಕೊಂಡ್ರು. ರಜನಿ ಅವರಿಗೆ ಸಂಭ್ರಮದಿಂದ ಪೂರಿ, ಸಬ್ಜಿ, ಬಾಸುಂದಿ, ಪಲಾವ್, ಮೊಸರನ್ನ ಬಡಿಸಿದಳು. ಸೋನು ಅವಳ ತಾಯಿ ತಮ್ಮ ತಂದೆಗೆ ಹೊಸ ಬಟ್ಟೆ ಕೊಟ್ಟಳು. ಸೋನು, ನೀನು ಇಲ್ಲೇ ಇರ್ತೀಯಾ? ಮಾ ಒಪ್ಪಿದ್ರೆ ಇರ್ತೀನಿ. ಸೋನುಕಿ, ಮಾ ನಿನ್ನನ್ನು ಒಂದು ಮಾತು ಕೇಳಲ್ಲ? ಕೇಳಿದ್ದೀದಿ. ನನಗೆ ದೇವರು ಕಾರು, ಬಂಗ್ಲೆ, ಆಸ್ತಿ, ಒಡವೆ, ವಸ್ತ್ರ ಎಲ್ಲ ಕೊಟ್ಟಿದ್ದಾನೆ. ಆದರೆ ಮಕ್ಕಳ ಭಾಗ್ಯ ಕೊಟ್ಟಿಲ್ಲ. ಆದ್ದರಿಂದ ಸೋನುವನ್ನು ನನಗೆ ಕೊಡು. ಅವಳು ಈ ಸಮಸ್ತ ಆಸ್ತಿಗೆ ಒಡತಿ ಆಗ್ತಾಳೆ. ಅವಳನ್ನು ಚೆನ್ನಾಗಿ ಓದಿಸಿ ಒಳ್ಳೆಯ ಕಡೆಗೆ ಮದುವೆ ಮಾಡ್ತೀನಿ ಮುಂದೆ. ಆದರೆ ದೀದಿ, ನಾನು ನಿಮ್ಮ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಕೊಡ್ತೀನಿ. ಈ ದಿನವೇ 1 ಲಕ್ಷ ರೂಪಾಯಿ ಕೊಡ್ತೀನಿ. ದಯವಿಟ್ಟು ಸೋನುನ ಭಾನುವಾರ ನಮ್ಮ ಮನೆಗೆ ಕಳಿಸು. ಸೋನು ತಮ್ಮ ಮುನ್ನ ಓದಲು ಇಷ್ಟಪಟ್ಟರೆ ನಾವೇ ಹಾಸ್ಟೆಲ್ನಲ್ಲಿಟ್ಟು ಓದಿಸ್ತೀವಿ. ಸೋನುಳ ಅಪ್ಪ ಬಾಲಿ 1 ಲಕ್ಷ ರೂಪಾಯಿ ನೋಡಿ ಕಣ್ಬಿಟ್ಟ. ಇಷ್ಟು ಹಣ ಈ ಜನ್ಮ ಪೂರ್ತಿ ದುಡಿದ್ರೂ ಸಿಗುವುದಿಲ್ಲ. 5 ಲಕ್ಷ ಸಿಕ್ಕಿದ್ರೆ ಆರಾಮಾಗಿ ಯಾವುದಾದ್ರೂ ವ್ಯಾಪಾರ ಆರಂಭಿಸ್ಬೋದು. ಅವನ ಕಣ್ಣುಗಳು ಕನಸು ಕಂಡವು. ಆದರೆ ಸೋನುವಿನ ಅಮ್ಮ ಬನ್ಸಿ ಬೇರೆ ರೀತಿಯಲ್ಲಿ ಯೋಚಿಸ್ತಾ ಇದ್ದಳು. ಸೋನುನ ಕೊಂಡ್ಕೊಳ್ಳೋದಕ್ಕೆ ದೀದಿ ನೀವು ಇಷ್ಟೆಲ್ಲ ಪ್ರೀತಿ ತೋರಿಸಿದ್ದು? ಹೆತ್ತ ಮಗುವನ್ನು ಮಾರುವುದೇ? ಆ ಮಗು ನಮ್ಮನ್ನ ಬಿಟ್ಟು ಇರಬಲ್ಲದೆ? ಬಾಲಿ ಹಣ ಎಣಿಸಿ ಜೇಬ್ನಲ್ಲಿ ಇಟ್ಕೊಂಡ. ರಜನಿ ಅವರನ್ನ ಕಾರ್ನಲ್ಲಿ ಬಿಟ್ಟು ಬಂದು ನೆಮ್ಮದಿಯ ನಿಟ್ಟುಸಿರನ್ನ ಬಿಟ್ಟಳು. ಸೋನುವನ್ನು ಮನೆಗೆ ಕರೆತರಲು ಗಂಡ ಒಪ್ಪಲಾರೇನೋ. ಅವರು ಒಪ್ಪದೇ ಇದ್ರೂ ಚಿಂತೆ ಇಲ್ಲ, ನಾನು ಸೋನುವನ್ನು ಸಾಕಬೇಕು ಎಂದ್ಕೊಂಡಳು. ಶನಿವಾರ ಬೆಳಗ್ಗೆ ಹರೀಶ ಬಂದ. ಅವನ ಸ್ನಾನ ತಿಂಡಿ ಕಾರ್ಯಕ್ರಮ ಮುಗಿದ ಮೇಲೆ ರಜನಿ ತಾನು ಸೋನುವನ್ನು ಸಾಕುವ ನಿರ್ಧಾರ ಮಾಡಿರುವುದನ್ನು ತಿಳಿಸಿದಳು. ನಿನಗೇನು ಹುಚ್ಚ?
ಹುಚ್ಚು ಇಲ್ಲ, ಬೆಪ್ಪು ಇಲ್ಲ. ನಾನು ಹೀಗೆ ಇದ್ದರೆ ಹುಚ್ಚು ಹಿಡಿಯುತ್ತದೆ ಅಷ್ಟೇ. ಎಷ್ಟು ಅಂತ ಓದಲಿ, ಎಷ್ಟು ಅಂತ ಟಿ ವಿ ನೋಡಲಿ, ಸಂಗೀತನ ಕೂಡ 24 ಗಂಟೆ ಕೇಳೋಕ್ಕಾಗಲ್ಲ. ಲೇಡೀಸ್ ಕ್ಲಬ್ಗೆ ಮೆಂಬರ್ ಆಗಿದ್ದೀಯಲ್ಲ, ಅವ್ರ ಮಾತು ಕೇಳ್ತಿದ್ರೆ ಅಲ್ಲಿಗೆ ಹೋಗೋಕ್ಕೆ ಬೇಜಾರಾಗುತ್ತೆ. ನಾನು ಸರಳವಾಗಿ ಅಲಂಕಾರ ಮಾಡಿಕೊಂಡ್ರೆ ರಜನಿಗೆ ಮಕ್ಕಳಿಲ್ಲ ಅಂತ ಚಿಂತೆ, ಅದಕ್ಕೆ ಹೀಗಿದ್ದಾಳೆ ಅಂತಾರೆ. ಭಾರಿ ಸೀರೆ ಉಟ್ಟು ಒಡವೆಗಳನ್ನು ಹಾಕೊಂಡೋದ್ರೆ ಇವಳು ಯಾರಿಗಿರಿಸ್ಬೇಕು? ಗಂಡ ಕೈ ತುಂಬ ಸಂಪಾದಿಸ್ತಾನೆ, ಇವಳು ಉಡಾಯಿಸ್ತಾಳೆ ಅಂತಾರೆ. ಬೇರೆಯವ್ರ ಮಾತಿಗೆ ಬೆಲೆ ಕೊಡಬಾರ್ದು ರಜನಿ. ನಿಮ್ಮ ಉಪದೇಶ ನನಗೆ ಬೇಡ. ಸೋನುನ ಕರ್ಕೊಂಡು ಬರೋಕ್ಕೆ ಒಪ್ಪಿಗೆ ಕೊಡಿ ಸಾಕು. ಒಂದು ವೇಳೆ ನಾನು ಒಪ್ಪಿಗೆ ಕೊಡದೇ ಇದ್ದರೆ ನಾನು ಮನೆ ಬಿಟ್ಟು ಹೋಗಿ ಸೋನುನ ಸಾಕ್ತೀನಿ. 5 ಲಕ್ಷಕ್ಕೆ ಏನು ಮಾಡ್ತೀಯಾ? ನಮ್ಮ ತಂದೆ ನನಗೆ ಕೊಟ್ಟಿರುವ ಮನೆ ಮಾರ್ತೀನಿ. ರಜನಿ, ದಯವಿಟ್ಟು ನನ್ನನ್ನು ತಡಿಬೇಡಿ. ನೀವು ಸದಾ ನಿಮ್ಮ ಪಾಠ, ಓದು, ಪರೀಕ್ಷೆ, ಸೆಮಿನಾರ್ ಇವುಗಳಲ್ಲೇ ಮುಳುಗಿರ್ತೀರ. ಬೆಳಗ್ಗೆ 8 ಗಂಟೆಗೆ ಮನೆ ಬಿಟ್ಟರೆ ರಾತ್ರಿ 8 ಗಂಟೆಗೆ ವಾಪಸ್ ಆಗೋದು. ನನ್ನ ಬಗ್ಗೆ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಹಾಗಲ್ಲ ರಚ್ಚು, ನೀವೇನು ಹೇಳಬೇಡಿ. ನನಗೆ ಸೋನು ಬೇಕೇ ಬೇಕು ಎಂದು ರಜನಿ ಅಳುತ್ತಾ ಕುಳಿತಳು. ಅವಳನ್ನು ನೋಡಿದಾಗ ಬೊಂಬೆಗಾಗಿ ಅಳುವ ಎದುರು ಮನೆ ಪುಟ್ಟಿಯ ನೆನಪಾಯಿತು. ಸಾರಿ ರಚ್ಚು, ನೀನು ಅಳಬೇಡ. ನೀನು ಮನೆ ಬಿಟ್ಟು ಹೋಗುವ ಅವಶ್ಯಕತೆ ಇಲ್ಲ. ನೀನಿಲ್ಲದ ಈ ಮನೆಯನ್ನು ನಾನು ಹೇಗೆ ಕಲ್ಪನೆ ಮಾಡಿಕೊಡ್ಲಿ? ಸೋನುನ ನಾವು ಕರ್ಕೊಂಡು ಬರೋಣ. ರಜನಿಯ ಕಣ್ಣುಗಳು ಮಿಂಚಿದವು. ಭಾನುವಾರ ಸೋನು ಬರ್ತಾಳೆ. ನಾವು ಆ ದಿನ 4 ಲಕ್ಷ ಕೊಡಬೇಕು. ಆಗಲಿ ಮಾರಾಯ್ತಿ, ಕೊಡೋಣ. ಹರೀಶ 4 ಲಕ್ಷಕ್ಕೆ ವ್ಯವಸ್ಥೆ ಮಾಡ್ದ. ಭಾನುವಾರ ಬಂತು, ಆದರೆ ಸೋನು ಬರಲಿಲ್ಲ. ಗಂಡ ಹೆಂಡತಿ ಹೋಗಿ ಅವರಿದ್ದ ಜಾಗ ನೋಡ್ಕೊಂಡು ಬಂದರು. ನಂತರ ಕಾರ್ನಲ್ಲಿ ಊರಲ್ಲೆಲ್ಲ ಸುತ್ತಿ ಬಂದರು. ಎಲ್ಲೂ ಸೋನು ಕುಟುಂಬ ಕಾಣಲಿಲ್ಲ. 1 ಲಕ್ಷ ರೂಪಾಯಿ ಹೋಯ್ತಲ್ಲ ರಚ್ಚು. ಅವರನ್ನು ನಂಬಿ ಅಷ್ಟು ಹಣ ಹೇಗೆ ಕೊಟ್ಟೆ? ಬುದ್ಧಿ ಇದೆಯಾ ನಿನಗೆ? ರಜನಿಗೆ ಹಣ ಹೋಗಿದ್ದರ ಬಗ್ಗೆ ದುಃಖವಿರಲಿಲ್ಲ. ಸೋನು ಸೋನು ಎಂದು ಅಳ್ತಾ ಇದ್ದಳು. ರಾತ್ರಿಯ ವೇಳೆಗೆ ರಜನಿ ಹುಚ್ಚಿ ಅಂತ ಆದಳು. ಅವಳ ಅಳು ಚೀರಾಟ ನೋಡಿ ಹರೀಶ ಗಾಬರಿಯಾದ. ಅವಳಿಗೆ ನಾನಾ ರೀತಿಯಲ್ಲಿ ಸಮಾಧಾನ ಮಾಡಿದರೂ ಪ್ರಯೋಜನವಾಗಲಿಲ್ಲ. ಅವಳು ರಾತ್ರಿಯೆಲ್ಲ ಅಳುತ್ತಲೇ ಇದ್ದಳು. ಸೋಮವಾರ ಹರೀಶ ಕೆಲಸಕ್ಕೆ ಹೋಗಲೇಬೇಕಿತ್ತು. ಹೆಂಡತಿಯೊಬ್ಬಳನ್ನೇ ಮನೆಯಲ್ಲಿ ಬಿಟ್ಟು ಹೋಗಲು ಅವನಿಗೆ ಭಯವಾಗ್ತಿತ್ತು. ರಜನಿ, ನಿನ್ನನ್ನು ನಿನ್ನ ಫ್ರೆಂಡ್ ವೈಜಯಂತಿ ಮನೆಗೆ ಕರ್ಕೊಂಡೋಗಿ ಬಿಡ್ತೀನಿ. ಸಾಯಂಕಾಲ ನಾನು ಬರುವಾಗ ಕರ್ಕೊಂಡು ಬರ್ತೀನಿ, ಆಗ್ಬೋದಾ? ನಾನು ಎಲ್ಲಿಗೂ ಬರಲ್ಲ. ಸೋನಿ ಇವತ್ತು ಬಂದೇ ಬರ್ತಾಳೆ. ಅವಳು ಬರುವಾಗ ನಾನು ಹೇಗೆ ಬರಲಿ? ಮನೆಗೆ ಬೀಗ ಹಾಕಿರೋದನ್ನು ನೋಡಿ ಅವಳು ವಾಪಸ್ ಹೊರಟೋದ್ರೆ ಏನು ಮಾಡೋದು? ಹರೀಶ್ ವೈಜಯಂತಿಗೆ ಫೋನ್ ಮಾಡಿ ಅವಳಿಗೆ ಸೂಕ್ಷ್ಮವಾಗಿ ವಿಷಯ ತಿಳಿಸ್ದ. ನಾನೇ ನಿಮ್ಮ ಮನೆಗೆ ಬಂದು ನೀವು ಬರೋವರೆಗೂ ರಜನಿ ಜೊತೆ ಇರ್ತೀನಿ, ಯೋಚನೆ ಮಾಡಬೇಡಿ. ಸುಮಾರು 9:30 ಹೊತ್ತಿಗೆ ವೈಜಯಂತಿ ಬಂದಳು. ಅವಳು ಬರುವಾಗ ತಿಂಡಿಯನ್ನು ತಂದಿದ್ದಳು. ರಜನಿ ಅವಳು ಬಂದ ಮೇಲೆ ಗೆಲುವಾದಳು. ಹರೀಶ ಕೆಲಸಕ್ಕೆ ಹೋದ್ಮೇಲೆ ರಜನಿ ಸೋನುವಿನ ವಿಚಾರ ತೆಗೆದು ಅತ್ತಳು. ನಿನಗೆ ಹುಚ್ಚು ರಜನಿ, ಮಗು ಮುದ್ದಾಗಿರ್ಬೋದು, ನಿನಗೆ ಒಳ್ಳೆಯ ಮಗುವಿನ ಥರ ಕಾಣಿಸಿರ್ಬೋದು, ಆದರೆ ಆ ಮಗುವಿನ ತಂದೆ ತಾಯಿ ಒಳ್ಳೆಯವರು ಅಂತ ನೀನು ಹೇಗೆ ನಂಬದೆ? ಆ ಜನಗಳಿಗೆ ನಿಯತ್ತಿರೋದಿಲ್ಲ. ದುಡ್ಡು ತಗೊಂಡು ಮಗುನ ಕರ್ಕೊಂಡು ಹೋದ್ರು ಅಂತ ಕಾಣುತ್ತೆ. ಅವ್ರು ಅಂಥವ್ರಲ್ಲ ವಜು. ಈಗಿನ ಕಾಲದಲ್ಲಿ ಶ್ರೀಮಂತರೇ ಹಣಕ್ಕೋಸ್ಕರ ಮಾಡಬಾರ್ದ ಕೆಲಸ ಮಾಡ್ತಾರೆ. ಅಂಥದ್ರಲ್ಲಿ ಬಡವರು, ಕಡು ಬಡವರು, ಗೊಂಬೆ ಮಾರೋರು ಮೋಸ ಮಾಡದೇ ಇರ್ತಾರ? ನೀನು ಅವರನ್ನು ನಂಬಿ ಹಣ ಕೊಟ್ಟಿದ್ದೇ ತಪ್ಪು. ಮಧ್ಯಾಹ್ನ ರಜನಿಯೇ ಅಡುಗೆ ಮಾಡಿದಳು. ಊಟದ ನಂತರ ವೈಜಯಂತಿಯ ಒತ್ತಾಯಕ್ಕೆ ಮಲಗಿದ್ದಳು. ರಾತ್ರಿ ನಿದ್ದೆ ಇಲ್ಲದೇ ಇದ್ದರಿಂದ ಈಗ ಮಲಗಿದೊಡನೆ ಎಂದಿದ್ರೆ ಬಂತು. ಅವಳು ಎದ್ದಾಗ 5 ಗಂಟೆ ಆಗಿತ್ತು. ವೈಜಯಂತಿ ಅಡುಗೆ ಮನೆಯಲ್ಲಿದ್ದಳು. ಇಬ್ಬರು ಕಾಫಿ ಕುಡಿದ್ರು. ರಜನಿ ಪಕೋಡ ಮಾಡಲು ಸಿದ್ಧ ಮಾಡಿದಳು. 6 ಗಂಟೆಯ ಹೊತ್ತಿಗೆ ವೈಜಯಂತಿಯ ಗಂಡ ರಾಜೇಶ್ ಬಂದ. ಬಿಸಿ ಬಿಸಿ ಪಕೋಡ ತಿನ್ನುತ್ತಾ ಎಲ್ಲರೂ ಸೋನು ವಿಚಾರ ಚರ್ಚಿಸಿದ್ರು. ಹರೀಶ ಹೇಳ್ದ, ಇವಳಿಗೆ ಆ ಮಗು ಬಗ್ಗೆ ವಿಪರೀತ ಮೋಹ. ವಾರದಲ್ಲಿ 4 ದಿನ ಆ ಕುಟುಂಬಕ್ಕೆ ಹಣ್ಣು ಹಂಪಲು ಸ್ವೀಟ್ಸ್ ಕೊಡೋಳು. ಆ ಮಕ್ಕಳಿಗೆ ಬಟ್ಟೆ ಬರೆ ಆಟದ ಸಾಮಾನನ್ನ ಕೊಡಿಸ್ತಿದ್ಲು. ಅವರು ಊರು ಬಿಟ್ಟು ಹೋಗ್ತಾರೆ ಅಂತ ಔತಣ ಮಾಡಿದ್ಲಂತೆ. ಇವಳ ಉಪಚಾರ ಜಾಸ್ತಿ ಆಗಿದ್ದಕ್ಕೆ ಅವರು ಟೋಪಿ ಹಾಕಿದ್ರು. ಎಲ್ಲರೂ ಸೋನು, ಅವಳಮ್ಮ, ಅವಳಪ್ಪನನ್ನ ಬೈದಾಗ ರಜನಿ ಮೌನದ ಸ್ನೇಹ ಮಾಡಿಕೊಂಡಳು. ಆ ವೇಳೆಗೆ ವಾಚ್ಮ್ಯಾನ್ ಸಿದ್ದರಾಜು ಒಳಗೆ ಬಂದ. ಅವನ ಕೈಯಲ್ಲಿ ಚಿಕ್ಕದೊಂದು ರಟ್ಟಿನ ಪೆಟ್ಟಿಗೆ ಇತ್ತು. ನಿನ್ನ ಕೈಲಿರೋದೇನು ಸಿದ್ದರಾಜು? ಯಾರು ಕೊಟ್ರು? ರಜನಿ ಕೇಳಿದಳು. ನೀವವತ್ತು ಊಟಕ್ಕೆ ಕರ್ಕೊಬಂದಿದ್ರಲ್ಲ ಗೊಂಬೆ ಮಾರೋರು, ಅವ್ರು ಬಂದಿದ್ರು. ಒಳಗೆ ಬನ್ನಿ ಅಂತ ಕರೆದ್ರು, ಬರಲಿಲ್ಲ. ಓ, ಸೋನು ಬಂದಿದ್ಲಾ? ಇಲ್ಲ ಕಣ್ರವ, ಗಂಡ ಹೆಂಡತಿ ಬಂದಿದ್ರು. ರಜನಿ ಹೊರಗೋಡಿದಳು. ಸೋನುವಿನ ತಂದೆ ತಾಯಿ ಕಾಣಲಿಲ್ಲ. ಅವಳ ಹಿಂದೆ ನಿಂತಿದ್ದ ಸಿದ್ದರಾಜು ಹೇಳ್ದ, ಅವರು ಲಾರಿ ಹತ್ಕೊಂಡು ಹೋದ್ರು ಕಣವ. ಅವಳು ಒಳಗೆ ಬಂದಾಗ ಹರೀಶ್ ಬಾಕ್ಸ್ ಬಿಚ್ಚುತ್ತಿದ್ದ. ಬಾಕ್ಸ್ ತುಂಬ ನೋಟ್ಗಳಿದ್ದವು. ನೋಟುಗಳ ಕೆಳಗೆ ಒಂದು ಪುಟ್ಟ ಬಾಲಕೃಷ್ಣನ ವಿಗ್ರಹವಿತ್ತು. ಸೋನುವಿನ ಅಪ್ಪ ಅಮ್ಮನ ಬಗೆಯಾಗಿ ಮಾತಾಡ್ತಿದ್ದ ಬಾಯಿಗಳು ತೆಪ್ಪಗಾದವು. ರಜನಿ ಬಾಲಕೃಷ್ಣನ ವಿಗ್ರಹವನ್ನು ಎದೆಗೊತ್ತಿಕೊಂಡು ಹೇಳಿದಳು, ಹರಿ, ವೈಜು, ಸೋನು ಮನೆಯವರು ಬಡವರು ಇರ್ಬೋದು, ಆದರೆ ಮೋಸಗಾರರಲ್ಲ ಅಲ್ವಾ? ಯಾರೂ ಮಾತಾಡಲಿಲ್ಲ. ಮಾತಿಗಿಂತ ಮೌನವೇ ಹಿತವಾಗಿತ್ತು. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.